ಹೌದು, ಇದು ಕಿವುಡ್ತನದ ಮೊದಲನೇ ಲಕ್ಷಣ ಇದು. ಸೊ ಇದಕ್ಕಾಗಿಯೇ ನಾವು ಸರ್ಕಾರ ತುಂಬಾ ಕೆಲಸ ಮಾಡಿದೆ ಇದರಲ್ಲಿ. ನಾವು ಮುಂಚೆ ಅಂತೂ ಇದು ಅಷ್ಟೊಂದು ಆರ್ಗನೈಸ್ಡ್ ಆಗಿರ್ಲಿಲ್ಲ. ಈಗ ಅಡಿಪ್ಸ್ ಪ್ರೋಗ್ರಾಮ್ ಅಂತ ಒಂದು ಬಂದಿದೆ. ಓಕೆ, ದಟ್ ಈಸ್ ಫಾರ್ ಡಿಸಬಿಲಿಟೀಸ್, ಈ ಹಿಯರಿಂಗ್ ಡಿಸಬಿಲಿಟೀಸ್ಗೆ. ಸೊ ಇದರಲ್ಲಿ ನಮ್ ಡ್ಯೂಟಿ ಏನು ಅಂದ್ರೆ, ನಾವು ಮಗುನ ಆದಷ್ಟು ಬೇಗ ಸ್ಕ್ರೀನಿಂಗ್ ಮಾಡಬೇಕು. ಹಿಯರಿಂಗ್ ಸ್ಕ್ರೀನಿಂಗ್ ಒಂದು ಟೆಸ್ಟ್ ಇದೆ, OAE ಸ್ಕ್ರೀನಿಂಗ್ ಅಂತ. ಈ OAE ಸ್ಕ್ರೀನಿಂಗ್ ಎಲ್ಲ ಆಡಿಯಾಲಜಿ ಸೆಂಟರ್ಸ್ ಅಲ್ಲಿ ಮಾಡ್ತಾರೆ. ಸೊ ಇದು ಸಾಮಾನ್ಯವಾಗಿ ನಾವು ತುಂಬಾ ಹಾಸ್ಪಿಟಲ್ಸ್ಗೂ ನಾವು ಎಂಕರೇಜ್ ಮಾಡ್ತೇವೆ. ನೀವು ಈ ಬರ್ತಿಂಗ್ ಪ್ರೋಗ್ರಾಮ್ ಅಲ್ಲಿ, ನೀವು ಈಗ ಫಾರ್ ಎಕ್ಸಾಂಪಲ್ ಹೆರಿಗೆದು ಇದು ಮಾಡ್ತಿರಲ್ಲ, ಅದೇ ಇದರಲ್ಲಿ ಹೇಗೂ ಹಾಸ್ಪಿಟಲ್ ಅಲ್ಲಿ ಇರುತ್ತೆ, ಅದರಲ್ಲಿ ಬೇರೆ ಟೆಸ್ಟ್ ಮಾಡುವಾಗ ಇದು ಒಂದು ಸ್ಕ್ರೀನಿಂಗ್, OAE ಸ್ಕ್ರೀನಿಂಗ್ ಒಂದು ಮಾಡ್ಬಿಡಿ. ಇದರಿಂದ ನಮ್ಗೆ ಅಟ್ ದ ಬಿಗಿನಿಂಗ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಮಗುಗೇನಾದ್ರೂ ಕಿವುಡ್ತನ ಇದೆಯಾ ಇಲ್ವಾ ಅಂತ. ಇದರಿಂದ ಏನಾಗುತ್ತೆ, ನಾವು ಆ ಸಮಯದಿಂದಲೇ ನಾವು ಮಗುಗೆ ಒಂದು ಫಸ್ಟ್ 2 months ಆಫ್ ಬರ್ತ್ ಅಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಈ ಮಗುಗೆ ಕಿವಿ ಪ್ರಾಬ್ಲಮ್ ಇದೆ, ಇದನ್ನು ನಾವು ಸಾಲ್ವ್ ಮಾಡ್ಬೋದು ಅಂತ ಸಂದರ್ಭದಲ್ಲಿ ಮಗುಗೆ ನಾವು ಬೇಗ ಹಿಯರಿಂಗ್ ಏಡ್ ಹಾಕಿಸ್ತೇವೆ. ಮೊದಲು 2-3 months ಗೆ ಹಿಯರಿಂಗ್ ಏಡ್ ಫಿಟ್ ಮಾಡ್ತೇವೆ ಮಗುಗೆ. ಬಟ್ ದಟ್ ಈಸ್ ದ ಇನಿಷಿಯಲ್ ಸ್ಟೆಪ್ ಆಫ್ ದ ಟ್ರೀಟ್ಮೆಂಟ್.